ಅಲ್ಲಿ ಕಬ್ಬಿನ ಬಗ್ಗೆ ಹೇಳ್ಬೇಕು. ನಾನು ಕಬ್ಬಿನ ಬಗ್ಗೆ ಏನ್ ಕೊಡ್ಬೇಕು? ಜಾಸ್ತಿ ಕಬ್ಬಿಗೆ ಸರ್ ನೀವು ನಾಟಿ ಮಾಡ್ತಿರಲ್ಲ, ನಾಟಿ ಮಾಡ್ಬೇಕಾದ್ರೆ ಕಬ್ಬಿಂದು ದಿಂಡ್ ಮಾಡ್ತೀರ, ದಿಂಡ್ ಕಟ್ತಿರಲ್ಲ. ಹೌದು. ಅದಕ್ಕೆ ನೀವು ಫಸ್ಟ್ ವಾಮ್ ಕಾಪ್ ನ ಸ್ಪ್ರೇ ಮಾಡಿಸ್ಬಿಡಿ. ಓಕೆ. ಆಮೇಲೆ ನಾಟಿ ಮಾಡಿಸಿ. ಆಮೇಲೆ ನೀವೇನ್ ಮಾಡ್ಬೇಕು, ನಮ್ದು ಒಂದು 20 days ಆದ್ಮೇಲೆ ಓಕೆನಾ, ನೀವು ಸಾಯಿಲ್ ಗಾರ್ಡು ನಮ್ ಕಂಪ್ನಿದು, ಆಗ್ರೋ ಬೂಸ್ಟ್, ಈ ಎರಡನ್ನು ನೀವು ನೀರಲ್ಲಿ ಟ್ರೆಂಚಿಂಗ್ ಮುಖಾಂತರ ಕೊಟ್ಬಿಡ್ಬೋದು, ಕರಗಿಸ್ಬಿಟ್ಟು ಮುಖಾಂತರ ಕೊಡ್ಬೋದು. ಆಮೇಲೆ ನಮ್ದು ನಿಮ್ಗೆಲ್ರಿಗೂ ಗೊತ್ತಿರ್ಲಿ, ನಮ್ದು ಸಾಯಿಲ್ ಗಾರ್ಡ್ ಏನಿದೆ ಗೊಬ್ಬರ, ಈ ಸಾಯಿಲ್ ಗಾರ್ಡು ನಮ್ದು ನೀರಲ್ಲಿ ಕರಗುತ್ತೆ. ನೀರಲ್ಲಿ 1 ಗಂಟೆ 2 ಗಂಟೆ ಬಿಟ್ರೆ ಕರಗುತ್ತೆ, ಇಲ್ಲ ಕೈಯಲ್ಲಿ ಅಲ್ಲಾಡಿಸಿದ್ರೆ ಕರಗುತ್ತೆ. ಯಾವ್ದೇ ಕಾರಣಕ್ಕೂ ಡ್ರಿಪ್ಪಲ್ಲಿ ಕಟ್ಕೊಳಲ್ಲ. ಕರಗಿಸ್ಬಿಟ್ಟು ಅಡಿಕೆಗೂ ಎಲ್ಲದಕ್ಕೂ ಸಮೇತ 1 ಲೀಟರ್ 600 ಗಿಡ ಅಡಿಕೆ ಇದಾವೆ ಅಂದ್ರೆ 1 ಲೀಟರ್ ಎಲ್ಲದನ್ನು 1 ಲೀಟರ್ ಗಿಡಕ್ಕೆ ಕೊಯ್ಕೊಂಡ್ ಬರ್ಬೇಕು. ಕ್ಲಿಯರಾ? ಕಬ್ಬಿಗೆ ಮಾಡಿ ಸರ್, ಕಬ್ಬಿಗೆ ಮಾಡಿ. ಅದಾದ್ಮೇಲೆ ನೀವು ಸ್ವಲ್ಪ ಒಂದ್ ತಿಂಗಳು 1.5 ತಿಂಗಳು ಬಂದಾಗ ಆಯ್ತಾ, ನೀವು ಬೇಕಿದ್ರೆ ಇದು ಯಾವ್ದು ಇನ್ನೊಂದ್ಸರಿ ಗೊಬ್ಬರ ಕೊಡ್ಬೋದು. ಓಕೆ ಓಕೆ ಸರ್, ಓಕೆ ಸರ್. ಆಲ್ರೆಡಿ ನಾವು ಈಗ ಆಲ್ರೆಡಿ ನಾವು ಬಿತ್ತಿರ್ತೀವಿ ಸರ್, ಲಾಗಿನ್ ಮಾಡಿರ್ತೇವೆ ಆಲ್ರೆಡಿ. ಈಗ ನಾವು ಒಂದ್ ತಿಂಗಳ ಆಗ್ಯದ ಅಂತ ಹೇಳ್ಕೊಡಿ ಸರ್. ಈಗ ನಾವು ಸಾಯಿಲ್ ಗಾರ್ಡು ಬೂಸ್ಟ್ ಆಗ್ರೋ ಬೂಸ್ಟ್ ಕೊಡ್ಬೋದಾ? ಕೊಡಿ ಸರ್ ಆಲ್ರೆಡಿ. ಕೊಡಿ. ಆಯ್ತು, ಓಕೆ ಸರ್. ಅದೇ ಕಬ್ಬಿ ಯಾಕೆ ಜಾಸ್ತಿ ನಮ್ಗೆ ಇರೋ ಕಬ್ಬೆ ಸರ್ ಮೇನ್ ಅಂದ್ರೆ ಇಲ್ಲಿ. ಓಕೆ, ಕೊಡಿ. ಓಕೆ.